ಇವತ್ತು ಮೃತ ರೇಣುಕಾ ಸ್ವಾಮಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮಗನ ನಾಮಕರಣ ಶಾಸ್ತ್ರ. ಸಹನಾ ರೇಣುಕಾ ಸ್ವಾಮಿ ಪತ್ನಿ ಸಹನಾ ಮಗುವನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 5 ತಿಂಗಳ ಬಳಿಕ ಮಗುವಿಗೀಗ 5 ತಿಂಗಳ ಬಳಿಕ ಮೊದಲ ಬಾರಿಗೆ ಮಗು ಜೊತೆ ಸಹನಾ ಆಗಮಿಸಿದ್ದಾರೆ. ಸಹನಾ ಹಾಗೂ ಆಕೆಯ ಮಗುವನ್ನ ಕರ್ಕೊಂಡು ಬಂದಿದ್ದಾರೆ ಆಕೆಯ ಕುಟುಂಬಸ್ಥರು. ಮಗುವನ್ನ ಕರ್ಕೊಂಡು ಬರ್ತಾ ಇದ್ದ ಹಾಗೇನೆ ಆರತಿ ಎತ್ತಿ ಸ್ವಾಗತಿಸಿಕೊಳ್ಳಲಾಯಿತು. ರೇಣುಕಾ ಸ್ವಾಮಿ ತಂದೆ ತಾಯಿ ಮಗುವನ್ನ ಮುದ್ದಾಡಿದ್ದಾರೆ. ಚಿತ್ರದುರ್ಗದ VRS ಬಡಾವಣೆಯ ನಿವಾಸದಲ್ಲಿ ನಾಮಕರಣ ಕಾರ್ಯಕ್ರಮ ನಡೀತಾ ಇದೆ. ದರ್ಶನ್ ಕೊಲೆ ಆರೋಪವನ್ನು ಹೊತ್ತಿದ್ದಾರೆ. ಆ ವಿಚಾರದಲ್ಲಿ ರೇಣುಕಾ ಸ್ವಾಮಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ದರ್ಶನ್ ಪವಿತ್ರಗೌಡ ಹೊತ್ತಿದ್ದಾರೆ. ಆ ರೇಣುಕಾ ಸ್ವಾಮಿಯ ಮಗನ ನಾಮಕರಣ ಇವತ್ತು ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ಸ್ ಗೋ ಟು ಚಿತ್ರದುರ್ಗ. ವೀರೇಶ್, ನಾಮಕರಣ ಇವತ್ತು ಮಗುವಿನ ನಾಮಕರಣ. ಸಹನಾ ಹೇಗಿದ್ದಾರೆ? ಆಕೆಯ ಆರೋಗ್ಯ ಹೇಗಿದೆ? ನಿಜಕ್ಕೂ ಸಾಕಷ್ಟು ದೊಡ್ಡ ಆಘಾತವನ್ನು ಆಕೆ ಅನುಭವಿಸಿದ್ರು ಪಾಪ. ಈಗ ರೇಣುಕಾ ಸ್ವಾಮಿ ಕುಟುಂಬಸ್ಥರ ಪರಿಸ್ಥಿತಿ ಕೂಡ ಹೇಗಿದೆ ವೀರೇಶ್? ಹೌದು ಶ್ರೀಲಕ್ಷ್ಮಿ, ಏನಂದ್ರೆ ಕಳೆದ 5 ತಿಂಗಳ ಹಿಂದೆ ಇದೇ ಚಿತ್ರದುರ್ಗದ ಕೀರ್ತಿ ಆಸ್ಪತ್ರೆಯಲ್ಲಿ ಮಗುವಿಗೆ ರೇಣುಕಾಸ್ವಾಮಿಯ ಮಿಸ್ಸಸ್ ಆದಂತಹ ಸಹನಾ ಅವರು ಗಂಡು ಮಗುವಿಗೆ ಜನ್ಮ ನೀಡಿದರು. ಈ ಹಿನ್ನೆಲೆಯಲ್ಲಿ ಅಂದರೆ ಕಳೆದ 5 ತಿಂಗಳಿಂದ ಕೂಡ ಹರಿಹರದಲ್ಲಿರುವಂತಹ ತವರು ಮನೆಯಲ್ಲಿದ್ದಂತಹ ಸಹನವರು ಇವತ್ತು ಮೊದಲನೇ ಬಾರಿಗೆ ರೇಣುಕಾಸ್ವಾಮಿ ಅವರ ಮನೆಗೆ ತನ್ನ ಮಗುವಿನ ಜೊತೆಗೆ ಇದೇ ನಾವು ನೋಡ್ತಾ ಇರ್ಬೋದು ನಮ್ಮ ಮನೆ, ಇದೇ ಒಂದು ಮನೆಗೆ ಇವತ್ತು ಕರ್ಕೊಂಡು ಬಂದಿದ್ದಾರೆ. ಆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ತಂದೆ ಆದಂತಹ ಶಿವಣ್ಣ ಕಾಶಿನಾಥ್ ಗೌಡರು ಮತ್ತು ತಾಯಿ ರತ್ನಪ್ರಭಾ ಕೂಡ ಮನೆಗೆ ಅದ್ದೂರಿಯಿಂದ ಸ್ವಾಗತ ಮಾಡಿಕೊಂಡ್ರು. ಯಾಕಂದರೆ ಸುಮಾರು 5 ತಿಂಗಳ ನಂತರ ಮೊದಲ ಬಾರಿಗೆ ಮಗುವನ್ನು ಬಂದಂಥ ಸಂದರ್ಭದಲ್ಲಿ ಮನೆಯ ಬಾಗಿಲ ಬಾಡಿ ತೊಟ್ಟಿಲು ಶಾಸ್ತ್ರ ಮಾಡ್ತಾರೆ. ಆ ಒಂದು ತೊಟ್ಟಿಲವನ್ನು ಹಿಡಿದು ತೊಟ್ಟಿಲೊಳಗೆ ಮಗುವನ್ನು ಮಲಗಿಸ್ಬಿಟ್ಟು ಮತ್ತೆ ಪೂಜೆ ಪುನಸ್ಕಾರ ಅವ್ರದ್ದು ಶಾಸ್ತ್ರೋಕ್ತ ಇದೆ, ಆ ಶಾಸ್ತ್ರೋಕ್ತವನ್ನು ಪೂಜೆ ಪುನಸ್ಕಾರ ಮಾಡಿ ತನ್ನ ಮಗುವಿನ ಮತ್ತು ಸಹನವರನ್ನು ಕೂಡ ಮನೆ ಒಳಗೆ ಬರಮಾಡ್ಕೊಂಡಿದ್ದಾರೆ. ಈಗೇನೆಂದರೆ ಅವರ ಸಂಪ್ರದಾಯದಂತೆ ಸಾಕಷ್ಟು ಶಾಸ್ತ್ರಗಳು ಸಕಲ ಸಿದ್ಧತೆಗಳು ಕೂಡ ಮನೆ ಒಳಗೆ ನಡೀತಿದ್ದಾವೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ 5 ತಿಂಗಳಿಂದ ಕೂಡ ಸಹನಾ ಅವರು ಮತ್ತು ಆ ಪಾಪವನ್ನು ಕೂಡ ಆರೋಗ್ಯವಾಗಿ ಕೂಡ ಇದ್ದಾರೆ. ಯಾಕಂದರೆ ಕಳೆದ ಸುಮಾರು ಒಂದು 7-8 ತಿಂಗಳುಗಳಿಂದ ಕೂಡ ಸಹನಾ ಅವರು ಮತ್ತು ಶಿವಣ್ಣ ಕಾಶಿನಾಥ್ ಗೌಡರು ಮತ್ತು ರತ್ನಪ್ರಭಾ ಇವರು ಕೂಡ ಹರಿಹರಕ್ಕೆ ಹೋಗಿ ಮತ್ತೆ ಬರ್ತಾಯಿದ್ರು. ಇವತ್ತು ಏನಂದರೆ ಸಂಪೂರ್ಣವಾಗಿ ಮನೆಯಲ್ಲಿ ಸಾಕಷ್ಟು ಸಂಭ್ರಮ, ಅಂದರೆ ಸಾಕಷ್ಟು ಒಂದು 6-7 ತಿಂಗಳ ಕಾಲ ಮನೆಯಲ್ಲಿ ಸ್ಮಶಾನ ರೀತಿ ಅಂತ ಇದ್ದಂತಹ ಮನೆ ಈಗ ನಗುವಿನ ಮುಖ ಕಾಣ್ತಿದೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಹೂವಿನ ಅಲಂಕಾರದ ಜೊತೆಗೆ ಬಂಧು ಮಿತ್ರರಿಗೆ ಅಡಿಗೆ ಕೂಡ ಮಾಡಲಾಗಿದೆ, ಸಿಹಿ ಊಟವನ್ನು ಕೊಡುವಂತಹ ಕೆಲಸ ಕೂಡ ಇಲ್ಲಿ ಇವತ್ತು ಮನೆಯಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಇವತ್ತು ಮೃತ ರೇಣುಕಾ ಸ್ವಾಮಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮಗನ ನಾಮಕರಣ ಶಾಸ್ತ್ರ. ಸಹನಾ ರೇಣುಕಾ ಸ್ವಾಮಿ ಪತ್ನಿ ಸಹನಾ ಮಗುವನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 5 ತಿಂಗಳ ಬಳಿಕ ಮಗುವಿಗೀಗ 5 ತಿಂಗಳ ಬಳಿಕ ಮೊದಲ ಬಾರಿಗೆ ಮಗು ಜೊತೆ ಸಹನಾ ಆಗಮಿಸಿದ್ದಾರೆ. ಸಹನಾ ಹಾಗೂ ಆಕೆಯ ಮಗುವನ್ನ ಕರ್ಕೊಂಡು ಬಂದಿದ್ದಾರೆ ಆಕೆಯ ಕುಟುಂಬಸ್ಥರು. ಮಗುವನ್ನ ಕರ್ಕೊಂಡು ಬರ್ತಾ ಇದ್ದ ಹಾಗೇನೆ ಆರತಿ ಎತ್ತಿ ಸ್ವಾಗತಿಸಿಕೊಳ್ಳಲಾಯಿತು. ರೇಣುಕಾ ಸ್ವಾಮಿ ತಂದೆ ತಾಯಿ ಮಗುವನ್ನ ಮುದ್ದಾಡಿದ್ದಾರೆ. ಚಿತ್ರದುರ್ಗದ VRS ಬಡಾವಣೆಯ ನಿವಾಸದಲ್ಲಿ ನಾಮಕರಣ ಕಾರ್ಯಕ್ರಮ ನಡೀತಾ ಇದೆ. ದರ್ಶನ್ ಕೊಲೆ ಆರೋಪವನ್ನು ಹೊತ್ತಿದ್ದಾರೆ. ಆ ವಿಚಾರದಲ್ಲಿ ರೇಣುಕಾ ಸ್ವಾಮಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ದರ್ಶನ್ ಪವಿತ್ರಗೌಡ ಹೊತ್ತಿದ್ದಾರೆ. ಆ ರೇಣುಕಾ ಸ್ವಾಮಿಯ ಮಗನ ನಾಮಕರಣ ಇವತ್ತು ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ಸ್ ಗೋ ಟು ಚಿತ್ರದುರ್ಗ. ವೀರೇಶ್, ನಾಮಕರಣ ಇವತ್ತು ಮಗುವಿನ ನಾಮಕರಣ. ಸಹನಾ ಹೇಗಿದ್ದಾರೆ? ಆಕೆಯ ಆರೋಗ್ಯ ಹೇಗಿದೆ? ನಿಜಕ್ಕೂ ಸಾಕಷ್ಟು ದೊಡ್ಡ ಆಘಾತವನ್ನು ಆಕೆ ಅನುಭವಿಸಿದ್ರು ಪಾಪ. ಈಗ ರೇಣುಕಾ ಸ್ವಾಮಿ ಕುಟುಂಬಸ್ಥರ ಪರಿಸ್ಥಿತಿ ಕೂಡ ಹೇಗಿದೆ ವೀರೇಶ್?
ಹೌದು ಶ್ರೀಲಕ್ಷ್ಮಿ, ಏನಂದರೆ ಕಳೆದ 5 ತಿಂಗಳ ಹಿಂದೆ ಇದೇ ಚಿತ್ರದುರ್ಗದ ಏನು ಕೀರ್ತಿ ಆಸ್ಪತ್ರೆಯಲ್ಲಿ ಏನು ಮಗುವಿಗೆ ರೇಣುಕಾಸ್ವಾಮಿಯ ಮಿಸ್ಸಸ್ ಆದಂತಹ ಸನ ಅವರು ಗಂಡು ಮಗುವಿಗೆ ಜನ್ಮ ನೀಡಿದರು. ಈ ಹಿನ್ನೆಲೆಯಲ್ಲಿ ಅಂದರೆ ಏನು ಕಳೆದ 5 ತಿಂಗಳಿಂದ ಕೂಡ ಹರಿಹರದಲ್ಲಿರುವಂತಹ ತವರು ಮನೆಯಲ್ಲಿದ್ದಂತಹ ಏನು ಸಹನವರು ಇವತ್ತು ಮೊದಲನೇ ಬಾರಿಗೆ ರೇಣುಕಾಸ್ವಾಮಿ ಅವರ ಮನೆಗೆ ತನ್ನ ಮಗುವಿನ ಜೊತೆಗೆ ಇದೇ ಏನು ನಾವು ನೋಡ್ತಾ ಇರ್ಬೋದು ನಮ್ಮ ಮನೆ, ಇದೇ ಒಂದು ಮನೆಗೆ ಇವತ್ತು ಕರ್ಕೊಂಡು ಬಂದಿದ್ದಾರೆ. ಆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಏನು ರೇಣುಕಾಸ್ವಾಮಿ ತಂದೆ ಆದಂತಹ ಶಿವಣ್ಣ ಕಾಶಿನಾಥ್ ಗೌಡರು ಮತ್ತು ಏನು ತಾಯಿ ರತ್ನಪ್ರಭಾ ಕೂಡ ಏನು ಮನೆಗೆ ಅದ್ದೂರಿಯಿಂದ ಸ್ವಾಗತ ಮಾಡಿಕೊಂಡ್ರು. ಯಾಕಂದರೆ ಸುಮಾರು 5 ತಿಂಗಳ ನಂತರ ಏನು ಮೊದಲ ಬಾರಿಗೆ ಏನು ಮಗುವನ್ನು ಬಂದಂಥ ಸಂದರ್ಭದಲ್ಲಿ ಮನೆಯ ಬಾಗಿಲ ಬಾಳಿ ಏನಂದರೆ ತೊಟ್ಟಿಲು ಶಾಸ್ತ್ರ ಮಾಡ್ತಾರೆ. ಆ ಒಂದು ತೊಟ್ಟಿಲವನ್ನು ಹಿಡಿದು ತೊಟ್ಟಿಲೊಳಗೆ ಮಗುವನ್ನು ಮಲಗಿಸ್ಬಿಟ್ಟು ಮತ್ತೆ ಏನು ಪೂಜೆ ಪುನಸ್ಕಾರ ಏನು ಅವ್ರದ್ದು ಶಾಸ್ತ್ರೋಕ್ತ ಇದೆ, ಆ ಶಾಸ್ತ್ರೋಕ್ತವನ್ನು ಪೂಜೆ ಪುನಸ್ಕಾರ ಮಾಡಿ ತನ್ನ ಮಗುವಿನ ಮತ್ತು ಸಹನವರನ್ನು ಕೂಡ ಏನು ಮನೆ ಒಳಗೆ ಬರಮಾಡ್ಕೊಂಡಿದ್ದಾರೆ. ಈಗೇನೆಂದರೆ ಅವರ ಏನು ಸಂಪ್ರದಾಯದಂತೆ ಸಾಕಷ್ಟು ಏನು ಶಾಸ್ತ್ರಗಳು ಸಕಲ ಸಿದ್ಧತೆಗಳು ಕೂಡ ಮನೆ ಒಳಗೆ ನಡೀತಿದ್ದಾವೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ 5 ತಿಂಗಳಿಂದ ಕೂಡ ಸಹನ ಅವರು ಮತ್ತು ಆ ಪಾಪವನ್ನು ಕೂಡ ಏನು ಆರೋಗ್ಯವಾಗಿ ಕೂಡ ಇದ್ದಾರೆ. ಯಾಕಂದರೆ ಕಳೆದ ಸುಮಾರು ಒಂದು 7-8 ತಿಂಗಳುಗಳಿಂದ ಕೂಡ ಏನು ಸಹನ ಅವರು ಮತ್ತು ಏನು ಶಿವಣ್ಣ ಕಾಶಿನಾಥ್ ಗೌಡರು ಮತ್ತು ರತ್ನಪ್ರಭಾ ಇವರು ಕೂಡ ಹರಿಹರಕ್ಕೆ ಹೋಗಿ ಮತ್ತೆ ಬರ್ತಾಯಿದ್ರು. ಇವತ್ತು ಏನಂದರೆ ಸಂಪೂರ್ಣವಾಗಿ ಮನೆಯಲ್ಲಿ ಸಾಕಷ್ಟು ಸಂಭ್ರಮ, ಅಂದರೆ ಸಾಕಷ್ಟು ಏನಂದರೆ ಒಂದು 6-7 ತಿಂಗಳ ಕಾಲ ಮನೆಯಲ್ಲಿ ಏನು ಸ್ಮಶಾನ ರೀತಿ ಅಂತ ಇದ್ದಂತಹ ಮನೆ ಈಗ ನಗುವಿನ ಮುಖ ಕಾಣ್ತಿದೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಹೂವಿನ ಅಲಂಕಾರದ ಜೊತೆಗೆ ಏನಂದರೆ ಬಂಧು ಮಿತ್ರರಿಗೆ ಏನು ಅಡುಗೆ ಕೂಡ ಮಾಡಲಾಗಿದೆ, ಸಿಹಿ ಊಟವನ್ನು ಕೊಡುವಂತಹ ಕೆಲಸ ಕೂಡ ಇಲ್ಲಿ ಇವತ್ತು ಮನೆಯಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ವೀರೇಶ್. ಡೀಟೇಲ್ಸ್ಗಾಗಿ ಇವತ್ತು ಮೃತ ರೇಣುಕಾಸ್ವಾಮಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಮಗನ ನಾಮಕರಣ ಶಾಸ್ತ್ರ. ಸಹನಾ, ರೇಣುಕಾಸ್ವಾಮಿ ಪತ್ನಿ ಸಹನಾ ಮಗುವನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 5 ತಿಂಗಳ ಬಳಿಕ, ಮಗುವಿಗೀಗ 5 ತಿಂಗಳ ಬಳಿಕ ಮೊದಲ ಬಾರಿಗೆ ಮಗು ಜೊತೆ ಸಹನಾ ಆಗಮಿಸಿದ್ದಾರೆ. ಸಹನಾ ಹಾಗೂ ಆಕೆಯ ಮಗುವನ್ನು ಕರ್ಕೊಂಡು ಬಂದಿದ್ದಾರೆ ಆಕೆಯ ಕುಟುಂಬಸ್ಥರು. ಮಗುವನ್ನು ಕರ್ಕೊಂಡು ಬರ್ತಾ ಇದ್ದ ಹಾಗೇನೆ ಆರತಿ ಎತ್ತಿ ಸ್ವಾಗತಿಸಿಕೊಳ್ಳಲಾಯಿತು. ರೇಣುಕಾಸ್ವಾಮಿ ತಂದೆ ತಾಯಿ ಮಗುವನ್ನು ಮುದ್ದಾಡಿದ್ದಾರೆ. ಚಿತ್ರದುರ್ಗದ VRS ಬಡಾವಣೆಯ ನಿವಾಸದಲ್ಲಿ ನಾಮಕರಣ ಕಾರ್ಯಕ್ರಮ ನಡೀತಾ ಇದೆ. ದರ್ಶನ್ ಏನು ಕೊಲೆ ಆರೋಪವನ್ನು ಹೊತ್ತಿದ್ದಾರೆ. ಆ ವಿಚಾರದಲ್ಲಿ ಏನು ರೇಣುಕಾಸ್ವಾಮಿ, ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ದರ್ಶನ್ ಪವಿತ್ರಗೌಡ ಹೊತ್ತಿದ್ದಾರೆ. ಆ ರೇಣುಕಾಸ್ವಾಮಿಯ ಮಗನ ನಾಮಕರಣ ಇವತ್ತು ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ಸ್ ಗೋ ಟು ಚಿತ್ರದುರ್ಗ. ವೀರೇಶ್, ನಾಮಕರಣ ಇವತ್ತು, ಮಗುವಿನ ನಾಮಕರಣ. ಸಹನಾ ಹೇಗಿದ್ದಾರೆ, ಆಕೆಯ ಆರೋಗ್ಯ ಹೇಗಿದೆ? ನಿಜಕ್ಕೂ ಸಾಕಷ್ಟು ದೊಡ್ಡ ಆಘಾತವನ್ನು ಆಕೆ ಅನುಭವಿಸಿದ್ರು ಪಾಪ. ಈಗ ರೇಣುಕಾಸ್ವಾಮಿ ಕುಟುಂಬಸ್ಥರ ಪರಿಸ್ಥಿತಿ ಕೂಡ ಹೇಗಿದೆ ವೀರೇಶ್? ಹೌದು ಶ್ರೀಲಕ್ಷ್ಮಿ, ಏನಂದರೆ ಕಳೆದ 5 ತಿಂಗಳ ಹಿಂದೆ ಇದೇ ಚಿತ್ರದುರ್ಗದ ಏನು ಕೀರ್ತಿ ಆಸ್ಪತ್ರೆಯಲ್ಲಿ ಏನು ಮಗುವಿಗೆ ರೇಣುಕಾಸ್ವಾಮಿಯ ಮಿಸ್ಸಸ್ ಆದಂತಹ ಸನ ಅವರು ಗಂಡು ಮಗುವಿಗೆ ಜನ್ಮ ನೀಡಿದರು. ಈ ಹಿನ್ನೆಲೆಯಲ್ಲಿ ಅಂದರೆ ಏನು ಕಳೆದ 5 ತಿಂಗಳಿಂದ ಕೂಡ ಹರಿಹರದಲ್ಲಿರುವಂತಹ ತವರು ಮನೆಯಲ್ಲಿದ್ದಂತಹ ಏನು ಸಹನವರು ಇವತ್ತು ಮೊದಲನೇ ಬಾರಿಗೆ ರೇಣುಕಾಸ್ವಾಮಿ ಅವರ ಮನೆಗೆ ತನ್ನ ಮಗುವಿನ ಜೊತೆಗೆ ಇದೇ ಏನು ನಾವು ನೋಡ್ತಾ ಇರ್ಬೋದು ನಮ್ಮ ಮನೆ, ಇದೇ ಒಂದು ಮನೆಗೆ ಇವತ್ತು ಕರ್ಕೊಂಡು ಬಂದಿದ್ದಾರೆ. ಆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಏನು ರೇಣುಕಾಸ್ವಾಮಿ ತಂದೆ ಆದಂತಹ ಶಿವಣ್ಣ ಕಾಶಿನಾಥ್ ಗೌಡರು ಮತ್ತು ಏನು ತಾಯಿ ರತ್ನಪ್ರಭಾ ಕೂಡ ಏನು ಮನೆಗೆ ಅದ್ದೂರಿಯಿಂದ ಸ್ವಾಗತ ಮಾಡಿಕೊಂಡ್ರು. ಯಾಕಂದರೆ ಸುಮಾರು 5 ತಿಂಗಳ ನಂತರ ಏನು ಮೊದಲ ಬಾರಿಗೆ ಏನು ಮಗುವನ್ನು ಬಂದಂಥ ಸಂದರ್ಭದಲ್ಲಿ ಮನೆಯ ಬಾಗಿಲ ಬಾಳಿ ಏನಂದರೆ ತೊಟ್ಟಿಲು ಶಾಸ್ತ್ರ ಮಾಡ್ತಾರೆ. ಆ ಒಂದು ತೊಟ್ಟಿಲವನ್ನು ಹಿಡಿದು ತೊಟ್ಟಿಲೊಳಗೆ ಮಗುವನ್ನು ಮಲಗಿಸ್ಬಿಟ್ಟು ಮತ್ತೆ ಏನು ಪೂಜೆ ಪುನಸ್ಕಾರ ಏನು ಅವ್ರದ್ದು ಶಾಸ್ತ್ರೋಕ್ತ ಇದೆ, ಆ ಶಾಸ್ತ್ರೋಕ್ತವನ್ನು ಪೂಜೆ ಪುನಸ್ಕಾರ ಮಾಡಿ ತನ್ನ ಮಗುವಿನ ಮತ್ತು ಸಹನವರನ್ನು ಕೂಡ ಏನು ಮನೆ ಒಳಗೆ ಬರಮಾಡ್ಕೊಂಡಿದ್ದಾರೆ. ಈಗೇನೆಂದರೆ ಅವರ ಏನು ಸಂಪ್ರದಾಯದಂತೆ ಸಾಕಷ್ಟು ಏನು ಶಾಸ್ತ್ರಗಳು ಸಕಲ ಸಿದ್ಧತೆಗಳು ಕೂಡ ಮನೆ ಒಳಗೆ ನಡೀತಿದ್ದಾವೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ 5 ತಿಂಗಳಿಂದ ಕೂಡ ಸಹನ ಅವರು ಮತ್ತು ಆ ಪಾಪವನ್ನು ಕೂಡ ಏನು ಆರೋಗ್ಯವಾಗಿ ಕೂಡ ಇದ್ದಾರೆ. ಯಾಕಂದರೆ ಕಳೆದ ಸುಮಾರು ಒಂದು 7-8 ತಿಂಗಳುಗಳಿಂದ ಕೂಡ ಏನು ಸಹನ ಅವರು ಮತ್ತು ಏನು ಶಿವಣ್ಣ ಕಾಶಿನಾಥ್ ಗೌಡರು ಮತ್ತು ರತ್ನಪ್ರಭಾ ಇವರು ಕೂಡ
ಹರಿಹರಕ್ಕೆ ಹೋಗಿ ಮತ್ತೆ ಬರ್ತಾಯಿದ್ರು. ಇವತ್ತು ಏನಂದರೆ ಸಂಪೂರ್ಣವಾಗಿ ಮನೆಯಲ್ಲಿ ಸಾಕಷ್ಟು ಸಂಭ್ರಮ, ಅಂದರೆ ಸಾಕಷ್ಟು ಏನಂದರೆ ಒಂದು 6-7 ತಿಂಗಳ ಕಾಲ ಮನೆಯಲ್ಲಿ ಏನು ಸ್ಮಶಾನ ರೀತಿಯಂತ ಇದ್ದಂತಹ ಮನೆ ಈಗ ನಗುವಿನ ಮುಖ ಕಾಣ್ತಿದೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಹೂವಿನ ಅಲಂಕಾರದ ಜೊತೆಗೆ ಏನಂದರೆ ಬಂಧು ಮಿತ್ರರಿಗೆ ಏನು ಅಡಿಗೆ ಕೂಡ ಮಾಡಲಾಗಿದೆ, ಸಿಹಿ ಊಟವನ್ನು ಕೊಡುವಂತಹ ಕೆಲಸ ಕೂಡ ಇಲ್ಲಿ ಇವತ್ತು ಮನೆಯಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ವೀರೇಶ್, ಡೀಟೇಲ್ಸ್ಗಾಗಿ.